ಲೋಕಸಭಾ ಎಲೆಕ್ಷನ್ ಹತ್ತಿರಕ್ಕೆ ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾನಾ ರೀತಿಯ ತಂತ್ರಗಳನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಬಿಜೆಪಿ ಸೀಕ್ರೆಟ್ ಆಪರೇಷನ್ ಅನ್ನ ಮಾಡ್ತಾ ಇದೆ. ಈ ಸೀಕ್ರೆಟ್ ಆಪರೇಷನ್ಗೆ ಸಿಎಂ ಕೂಡ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಬಿಗ್ ಪೊಲಿಟಿಕಲ್ ಸ್ಟೋರಿ. ಮುಂದಿನ ಲೋಕಸಭಾ ಎಲೆಕ್ಷನ್ ನಲ್ಲಿ ಶತಾಯಗತಾಯ ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ರಾಜಕೀಯ ಪಕ್ಷಗಳು ರೇಸ್ನಲ್ಲಿ ಬಿದ್ದಿವೆ. ಅದರ ಭಾಗವಾಗಿ ಆಪರೇಷನ್, ಒಂದ್ ಕಡೆ ಆಪರೇಷನ್ ಹಸ್ತ ಜರುಗ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಸೀಕ್ರೆಟ್ ಆಪರೇಷನ್ ಅನ್ನ ಮಾಡ್ತಾ ಇದೆ. ಹೀಗಾಗಿ ಸಿಎಂಗೆ ಟೆನ್ಷನ್ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸ್ವಂತ ಶಾಸಕರ ಮೇಲೆಗೆ ಸಿಎಂ ಗೂಢಾಚಾರ ಮಾಡ್ತಾ ಇದ್ದಾರೆ. ಆಯ್ದ ಶಾಸಕರ ಮೇಲೆ, ಎಲ್ಲರ ಮೇಲಲ್ಲ, ಕೆಲವೊಬ್ರು ಹೋದ್ರೂ ಹೋಗಬಹುದು ಇವರು ಅಂತ ಹೇಳಿ ಇರ್ತಾರಲ್ಲ, ಆಯ್ದ ಶಾಸಕರ ಮೇಲೆ ನಿಗಾ ಇಡೋದಕ್ಕೆ ಸೂಚನೆ ಕೊಡಲಾಗಿದೆ. ಗುಪ್ತಚರ ಇಲಾಖೆಗೆ ಶಾಸಕರ ಪಟ್ಟಿಗೆನ್ನ ಸರ್ಕಾರ ಕೊಟ್ಟಿದೆ. ಆಯ್ದ ಶಾಸಕರ ಪಟ್ಟಿಗೆನ್ನ ಹೈಕಮಾಂಡ್ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕರ ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ಈ ರೀತಿಯಾಗಿ ಗೂಢಚಾರಿಕೆ ಮಾಡ್ತಿರೋದ್ರಿಂದ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅನುಮಾನ, ಯಾರು ಯಾವಾಗ ಬೇಕಾದರೂ ಕೈ ಕೊಡ್ಬೋದು, ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ ಅನ್ನೋದು ಈಗಾಗಲೇ ಗೊತ್ತಿರುವಂತಹ ಅಂಶ. ಹೀಗಾಗಿ ಗೂಢಚಾರಿಕೆ ನಡೆಸ್ತಾ ಇರೋದು. ಶಾಸಕರ ಮೇಲೆ ಹೈಕಮಾಂಡ್ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಟೆನ್ಷನ್ನಲ್ಲಿರುವಂತೆ ಕಾಣಿಸ್ತಾ ಇದೆ. ಬಿಜೆಪಿ ಸೀಕ್ರೆಟ್ ಆಪರೇಷನ್ ಆತಂಕದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಶಾಸಕರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಸ್ಪೈ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯ ಈ ಒಂದು ಸೈಲೆಂಟ್ ಆಪರೇಷನ್, ಸೀಕ್ರೆಟ್ ಆಪರೇಷನ್ನಿಂದಾಗಿ ಕಾಂಗ್ರೆಸ್ನಲ್ಲಿ ಭಯ ಕಾಡ್ತಾ ಇದೆಯಾ? ಬಿಜೆಪಿಯ ಆಪರೇಷನ್ ಸುಳಿವು ಸಿಗ್ತಾ ಇದ್ದಂತೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದೆ, ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ. ಹೀಗಾಗಿ ಆಯ್ದ ಶಾಸಕರ ಪಟ್ಟಿಗೆನ್ನ ಹೈಕಮಾಂಡ್ ಕೊಟ್ಟಿದೆ, ಅವ್ರ ಮೇಲೆ ಸ್ಪೈ ಮಾಡಿ ಅಂತ ಹೇಳಿ. ಇದೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಶಾಸಕರ ಮೇಲೆ ನಂಬಿಕೆ ಇಲ್ವಾ? ಶಾಸಕರ ಮೇಲೆ ಹೈಕಮಾಂಡ್ಗೆ ಅನುಮಾನ ಕಾಡ್ತಾ ಇದೆಯಾ? ಸಿದ್ದರಾಮಯ್ಯನವರು ಆತಂಕದಲ್ಲಿದ್ದಾರೆ. ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಈ ಪ್ರಶ್ನೆಗಳು ಸಹಜವಾಗಿ ಕಾಡೋಕ್ಕೆ ಶುರುವಾಗ್ತಾ ಇದೆ. ಒಂದು ಕಡೆ ಲೋಕಸಭಾ ಎಲೆಕ್ಷನ್ನಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಅದರ ಭಾಗವಾಗಿಯೇ ಆಪರೇಷನ್ ಹಸ್ತಕ್ಕೂ ಕೂಡ ಮುಂದಾಗಿತ್ತು. ಆದರೆ ಇದೀಗ ಅದಕ್ಕೆ ಕೌಂಟರ್ ಅನ್ನುವಂತೆ ಬಿಜೆಪಿ ಸೀಕ್ರೆಟ್ ಆಪರೇಷನ್ ಮಾಡ್ತಾ ಇದೆ. ಈ ಸೀಕ್ರೆಟ್ ಆಪರೇಷನ್ಗೆಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ವಿಜಯ್, ಲೋಕಸಭಾ ಎಲೆಕ್ಷನ್ ನಲ್ಲಿ ಶತಾಯಗತಾಯ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ಟಾರ್ಗೆಟ್ ಅನ್ನು ಇಟ್ಕೊಂಡು ಆಪರೇಷನ್ ಹಸ್ತಕ್ಕೂ ಮುಂದಾಗಿದ್ದನ್ನು ನಾವು ನೋಡಿದ್ವಿ. ಇದೀಗ ಬಿಜೆಪಿಯ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್, ಬಿಜೆಪಿಯ ಸೀಕ್ರೆಟ್ ಆಪರೇಷನ್ ಇಂದಾಗಿ ಸಿಎಂ ಸಿದ್ದರಾಮಯ್ಯನವರು ಟೆನ್ಷನ್ ನಲ್ಲಿದ್ದಾರೆ. ಅದರ ಭಾಗವಾಗಿ ಈ ಸ್ಪೈನ ಹೈಕಮಾಂಡ್ ಸೂಚನೆ ಮೇರೆಗೆ ಆಯ್ದ ಶಾಸಕರ ಮೇಲೆ ಗೂಢಾಚಾರಿಕೆ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ಭಯ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಶರತ್, ಬಿಜೆಪಿ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು 6 ತಿಂಗಳ ನಂತರ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಸಂದೇಶವಾಗಿರುವಂತದ್ದು. ಇದರ ಬೆನ್ನಲ್ಲೇ ಕೂಡ ಆಪರೇಷನ್ ಕಮಲದ ಒಂದಷ್ಟು ಚರ್ಚೆಗಳು ಆರಂಭ ಆಗಿರುವಂತದ್ದು. ಯಾಕಂದ್ರೆ ಒಂದಷ್ಟು ಅಸಮಾಧಾನಿತ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗಿದೆ ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಕೂಡ ಪಕ್ಷ ಮತ್ತು ಹೈಕಮಾಂಡ್ ಏನು ಅಲರ್ಟ್ ಆಗಿರುತ್ತದೆ. ಅಲರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಅನುಮಾನ ಬಂದಿರುವಂತದ್ದು. ಸ್ವಪಕ್ಷೀಯ ಶಾಸಕರ ಮೇಲಿನ ಕೂಡ ಒಂದು ರೀತಿಯಲ್ಲಿ ಸ್ಪೈ ಮಾಡ್ತಾ ಇರುವಂತದ್ದು. ಅಂದ್ರೆ ಆಯ್ದ ಶಾಸಕರು ಒಂದಷ್ಟು ಎಲ್ಲಿ ಅನುಮಾನ ಇದೆ, ಆ ಶಾಸಕರ ಚಲನವಲನಗಳು ಯಾರನ್ನ ಭೇಟಿ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಗೂಢಚಾರಿಕೆ, ಆ ಶಾಸಕರ ಗಮನ ಏನು ನಿಗಾ ಇಡುವಂತೆ ಏನು ಗುಪ್ತಚರ ಇಲಾಖೆಗೆ ಸೂಚನೆ ಕೊಟ್ಟಿರುವಂತದ್ದು ಮತ್ತು ತಮ್ಮದೇ ಆದ ಒಂದು ತಂಡವನ್ನು ಕೂಡ ಬಿಟ್ಟಿರುವಂತದ್ದು. ಯಾಕೆ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಮಾಹಿತಿ ಬಂದಿರುವಂತದ್ದು, ಯಾಕೆ ಈ ಒಂದು ಕಾರ್ಯಾಚರಣೆ ಅಥವಾ ಈ ಒಂದು ಸ್ಪೈಗಳಿದ್ದಾರೆ ಅಂತಂದ್ರೆ ಶಾಸಕರ ಮೇಲೆ ಒಂದಷ್ಟು, ಅಂದ್ರೆ ಅದರ ಅರ್ಥ ಏನಂದ್ರೆ ಶಾಸಕರು ಅವರು ಏನು ಪಕ್ಷ ಬಿಟ್ಟು ಬಿಜೆಪಿಗೆ ಹೋಗ್ತಾರೆ ಅಥವಾ ಬೇರೆ ನಿರ್ಧಾರ ಅಂತಲ್ಲ, ಆದ್ರೆ ಒಂದಷ್ಟು ಅನುಮಾನಗಳ ಹಿನ್ನೆಲೆಯಲ್ಲಿ ಯಾರ್ಯಾರು ಭೇಟಿ ಮಾಡ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಮುಂಜಾಗೃತ ಕ್ರಮ, ಒಂದಷ್ಟು ಅನುಮಾನದ ಜೊತೆಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಸೂಚನೆ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಖುದ್ದು ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು. ಹೌದು, ಬಿಜೆಪಿ ಮತ್ತು ಜೆಡಿಎಸ್ ನ ಮುಖಂಡರು ಯಾರ್ಯಾರು ಭೇಟಿ ಮಾಡ್ತಾ ಇದ್ದಾರೆ ಗೊತ್ತಿದೆ ಅಂತ ಹೇಳಿದ್ರು. ಇದರ ಅರ್ಥ ಅವರಿಗೆ ಅನುಮಾನ ಬಂದಿರುವಂತದ್ದು. ಜೊತೆಗೆ ಒಂದಷ್ಟು ಶಾಸಕರು ಎಲ್ಲೆಲ್ಲಿ ಹೋಗ್ತಾರೆ, ಒಂದು ಹೊರ ರಾಜ್ಯಕ್ಕೆ ಹೋದ ಸಂದರ್ಭದಲ್ಲಿ ಯಾರು ಭೇಟಿ ಆಗ್ತಾರೆ, ಹೊರ ರಾಜ್ಯ ಯಾವಾಗ ಹೋಗ್ತಾರೆ, ಯಾರ್ಯಾರು ಇರ್ತಾರೆ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಲು ಸಂಬಂಧಪಟ್ಟಂತೆ ಆಯ್ದ ಶಾಸಕರ ಲಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ಇದರ ಆಧಾರದ ಮೇಲೆ ಗುಪ್ತಚರ ಇಲಾಖೆ ಪ್ರತಿದಿನ ಶಾಸಕರ ಒಂದು ಚಲನವಲನ ಬಗ್ಗೆ ಹೈಕಮಾಂಡ್ ಮತ್ತು ಸರ್ಕಾರಕ್ಕೆ, ಪಕ್ಷಕ್ಕೆ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ವಿಜಯ್. ಮತ್ತೊಂದು ಕಡೆ ನೋಡ್ತಾ ಇದೀವಿ, ಲೋಕಸಭಾ ಎಲೆಕ್ಷನ್ ನಲ್ಲಿ ಶತಾಯಗತಾಯ ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ